ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ರಾಜ್ಯದಲ್ಲಿ ಕಳೆದ 10 ವರ್ಷಗಳಲ್ಲಿ 3 ಬ್ಲಾಸ್ಟ್, ಎಲ್ಲವನ್ನೂ ಹ್ಯಾಂಡಲ್ ಮಾಡಿದ್ದು ಒಬ್ಬೊಬ್ಬನೇ ವ್ಯಕ್ತಿ ಮೂಲಕ. ಚರ್ಚ್ ಸ್ಟ್ರೀಟ್, ಮಂಗಳೂರು ಕುಕ್ಕರ್ ಬ್ಲಾಸ್ಟ್ನಲ್ಲಿ ಐಸಿಸ್ ಕೈವಾಡ. ರಾಮೇಶ್ವರಂ ಸ್ಫೋಟಕ್ಕೆ ಕಾರಣ ಆದೋನ್ಯಾರು ಅನ್ನೋದು ಇನ್ನೂ ನಿಗೂಢ. ಕೆಫೆಗೆ ಬಂದಿದ್ದು 11:15ಕ್ಕೆ, ಸ್ಫೋಟವಾಗಿದ್ದು 12:55ಕ್ಕೆ. 1.5 ಗಂಟೆ ಟೈಮ್ ಗ್ಯಾಪ್ನಲ್ಲಿ ಆರೋಪಿ ಏನೆಲ್ಲ ಮಾಡ್ದ? ಸ್ಫೋಟದ ಬಳಿಕ ಪೊಲೀಸರಿಗೆ ಸುಳಿವು ಸಿಕ್ಕಿದ್ದು 1 ಗಂಟೆಯ ನಂತರ. 2-3 ಗಂಟೆಗಳಲ್ಲಿ ಎಸ್ಕೇಪ್ ಪ್ಲಾನ್ ಮಾಡಿದ್ನ ಶಂಕಿತ. ಆರೋಪಿಗಾಗಿ ವೈಟ್ಫೀಲ್ಡ್ ಸಿಸಿಬಿ ಪೊಲೀಸರಿಂದಾನೂ ಹುಡುಕಾಟ. ಕೆಫೆಯಿಂದ 3 ಕಿಲೋಮೀಟರ್ ವ್ಯಾಪ್ತಿಯ ಸಿಸಿ ಕ್ಯಾಮೆರಾಗಳ ಪರಿಶೀಲನೆ. 20 ತಂಡಗಳಿಂದ ನಡೀತಾ ಇದೆ ಶೋಧ ಕಾರ್ಯ. ಕೆಫೆ ಬ್ಲಾಸ್ಟ್ ಬಳಿಕ ರಾಜ್ಯಾದ್ಯಂತ ಪೊಲೀಸರ ಕಟ್ಟೆಚ್ಚರ. ಲೋಕಸಭೆ ಚುನಾವಣೆ ಹಿನ್ನೆಲೆ ಸೂಕ್ಷ್ಮ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಸರ್ಪಗಾವಲು. ಪ್ರತಿ ಜಿಲ್ಲೆಯ ಗಡಿ ಭಾಗಗಳಲ್ಲೂ ಚೆಕ್ ಪೋಸ್ಟ್. ಅಪರಿಚಿತರ ಮೇಲೆ ಕಣ್ಣಿಡೋಕೆ ಸೂಚನೆ. ಲೋಕಸಭೆ ಬಿಜೆಪಿ ಅಭ್ಯರ್ಥಿಗಳ ಮೊದಲ ಪಟ್ಟಿ ರಿಲೀಸ್. ರಾಜ್ಯದಿಂದ ಯಾರಿಗೂ ಘೋಷಣೆಯಾಗದ ಟಿಕೆಟ್. 28 ಕ್ಷೇತ್ರಗಳ ಕಗ್ಗಂಟು ಬಗೆಹರಿಸೋಕೆ ಮುಂದಾದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.